ಪೇಟೆಯಲ್ಲೇ ಹುಟ್ಟಿದವನು, ಬೆಳೆದವನು, ನಾನು ಸರಳವಾಗೇ ಬದುಕಿದವನು. ಪರೋಪಕಾರಾರ್ಥಾಯ ಇದಂ ಶರೀರಂ ಅಂತ ಹೇಳಿ ಪೂಜ್ಯರು ಯಾವ ಭಾಗವಾಗಿ ಹೇಳಿದ್ರೋ, ಯಾವಾಗ ಹೇಳಿದ್ರೋ ಅದು ನನ್ನ ಮನದಾಳದಲ್ಲೇ ಇದೆ. ನಾನೇನು ಸ್ವಾರ್ಥ ಮಾಡಿದೆ, ಪರೋಪಕಾರಾರ್ಥಾಯ ಇದಂ ಶರೀರಂ ಏನು ಹೇಳಿದಾರೋ ಹಾಗಾಗಿ ಸೇವಾ ಮನೋಭಾವವನ್ನೇ ಬೆಳೆಸ್ಕೊಳ್ಳಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ಕೂಡ ಇಡೀ ಸಮಾಜಕ್ಕೆ ಪ್ರೇರಣೆ ಆಗುವಂಥ ಕಲ್ಪನೆ ನಿಮ್ಮೆಲ್ಲರಿಗೂ ಇರಬೇಕು, ಅದನ್ನು ಮಾಹಿತಿಗೆ ಪ್ರಚಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಬಂದಿದ್ದೇನೆ. ಇಲ್ಲೇ ನೋಡಿ, ಇದೇ ರಿಪ್ಪನ್ಪೇಟೆಯ ಪೊಲೀಸ್ ಕ್ವಾರ್ಟರ್ಸ್, ಇಂಥ ರಸ್ತೆಯಲ್ಲೇ ಕಾಂಕ್ರೀಟ್ ರಸ್ತೆ ಮಾಡಿ ಅಂತೇಳಿ 2019ರಲ್ಲೇ ನಾನು ವಿಧಾನಸೌಧದಿಂದ ಆದೇಶವನ್ನು ಮಾಡ್ಕೊಂಡು ಬಂದಿದ್ದೇನೆ. ನಾನು ಆದರೂ ಕೂಡ ಇಲ್ಲಿವರೆಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಮಾಡ್ತಾಯಿಲ್ಲ. ಇದು ಭಾಳ ಅನ್ಯಾಯ. 2 ಜನ ಪೊಲೀಸ್ನವರು ಬಿದ್ದು ಆ ಭಾಗದಿಂದ ನೊಂದ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನೂ ಕೂಡ ಬೇರೆ ಬೇರೆ ಆಲೋಚನೆಗಳನ್ನು ಮಾಡಿದೆ. ಅದನ್ನು ಪರಿಣಾಮವಾಗಿ ನಮ್ಮ ಶಿವಮೊಗ್ಗ ತಾಲೂಕು ಮಟ್ಟದ ಕೇಂದ್ರದವರು ಇದನ್ನು ನೀವು ನಿಜವಾಗಿ ಪರೋಪಕಾರಾರ್ಥಾಯ ಇದಂ ಶರೀರಂ ಅನ್ನಂಥ ಮಾತು ಇದೆಯಲ್ಲ, ನೀವೆಲ್ಲರೂ ಕೂಡ ಇದೇ ರಿಪ್ಪನ್ಪೇಟೆ ಪೊಲೀಸ್ ಕ್ವಾರ್ಟರ್ಸಲ್ಲಿ ರಸ್ತೆ ತಡೆ ಹಿಡಿದಿರಲ್ಲ, ಅದನ್ನು ಮಾಡಲೇಬೇಕು ಅನ್ನುವಂಥ ಪ್ರೇರಕರು ಕೂಡ ನೀವು ಆಗಿ ಅನ್ನುವಂಥದ್ದನ್ನು ನಾನು ಹೇಳ್ತಾ, ಇದೇ ನೋಡಿ ಇಲ್ಲೇ ನಾನು 7 ಜನ ಗಿರಾಕಿಗಳನ್ನ 2 ದಿನ ಬಿಟ್ಟು ಮಾಡ್ತಾ ಇದ್ದಾಗಲೂ ಕೂಡ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರೇ ಬಂದು ನಿಲ್ಲಿಸಿ ಕಳಿಸಿ, ನಮಗೆ ಬೇರೆಲ್ಲ ಹೇಳಿದ್ದಾರೆ ಮಾಡಬೇಡಿ ಅಂದ್ಯಾರೆ ಕೃಷ್ಣಪ್ಪನವರೇ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈಗಲೂ ಕೂಡ ನಿಮ್ಮ ಹತ್ರ ಯಾಕೆ ಬಂದಿದ್ದೀನಿ ಅಂದರೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ಲಾ. ದಾಖಲೆ ನೋಡ್ತೀರಾ, ವಿಧಾನಸೌಧದಿಂದ ಮಾಡಿದಂಥ ದಾಖಲೆ ಬಂದಿರೋದು ನನ್ನ ದಾಖಲೆ ಇದು. ಸಕಲ